ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಅಕ್ವಾ ಆ್ಯಂಡ್ ಅಗ್ರಿ ಫಾರ್ಮಿಂಗ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೇನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಮೊನ್ನೆ ರೀಸೆಂಟಾಗಿ ಸೋಷಿಯಲ್ ಮೀಡಿಯಾದಲ್ಲ ನಾನು ಅಬ್ಸರ್ವ್ ಮಾಡ್ತಿದ್ದೇನು ಅಂತಂದರೆ, ಫೆಬ್ರವರಿ 6, 7, 8 ವಾಣಿಜ್ಯ ಮೇಳ, ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026. ಇದು ಪ್ಲೇಸು ತ್ರಿಪುರವಾಸಿನಿ ಅರಮನೆ ಮೈದಾನ, ಬೆಂಗಳೂರು. ಕೃಷಿ ಇಲಾಖೆಯಿಂದ ಒಂದು ವಾಣಿಜ್ಯ ಮೇಳ ಅಂತಕ್ಕಂಥದ್ದು ಫೆಬ್ರವರಿ 6, 7 ಮತ್ತು 8ನೇ ತಾರೀಕು ಇದೆ ಅಂತೇಳ್ಬಿಟ್ಟು ನೋಡ್ತಾ ಇದ್ದೆ. ಇಲ್ಲಿ ಏನಪ್ಪ ಅಂತ ಅಡ್ವರ್ಟೈಸ್ಮೆಂಟ್ ಇತ್ತು ಅಂತಂದರೆ, ರೈತರು ಬೆಳೆ ಉತ್ಪಾದನೆ ಆದ ನಂತರ ಉತ್ಪಾದನೆ ಆದ ನಂತರ ಏನು ಮುಂದಿನ ಸ್ಟೆಪ್ಸ್ ಇದೆ, ಅಂದರೆ ರೈತ ಉದ್ಯಮಿಗಳಾಗಿ ಹೇಗೆ ಕನ್ವರ್ಟ್ ಆಗಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಈ ಒಂದು ಮೇಳನ ಮಿಸ್ ಮಾಡದೆ ಎಲ್ಲರೂ ಅಟೆಂಡ್ ಆಗಿ ಅಂತ ನೋಡ್ತಾ ಇದ್ದೆ. ಹಂಗಾಗಿ ನಾನು ಒಬ್ಬ ವೀಕೆಂಡ್ ಕೃಷಿಕ ಆಗಿರೋದ್ರಿಂದ ನಮಗೇನಾದರೂ ಇಲ್ಲಿ, ಅದರಲ್ಲೂ ಎಕ್ಸ್ಪೆಷಲಿ ನಾವು ಅಕ್ವಾಕಲ್ಚರ್ ಅಂದರೆ ಮೀನು ಕೃಷಿ ಮಾಡ್ತಾಯಿದ್ದು. ಮೀನು ಕೃಷಿ ಜೊತೆಗೂ ಹಾರ್ಟಿಕಲ್ಚರು, ಫ್ಲೋರಿಕಲ್ಚರು ಎಲ್ಲ ಮಾಡ್ತಾಯಿದ್ವಿ. ಬಟ್ ಮೇಜರ್ ನಾನು ನೋಡೋದು ಮೀನು ಕೃಷಿ. ಹಂಗಾಗಿ ಇಲ್ಲೇನಾದರೂ ನಮಗೆ ಬೇಕಾದಂಥ ಇನ್ಫಾರ್ಮೇಷನ್ ಸಿಗುತ್ತಾ ಅಂತ ಹೇಳ್ಬಿಟ್ಟು ಇವತ್ತು ಹೋಗಿದ್ವಿ. ಅಲ್ಲಿ ಹೋದಾಗ ನಮಗೆ ಆ ರೀತಿ, ಅಂದರೆ ಏನು ಅಂತಂದರೆ, ಈ ಉತ್ಪಾದನೆ ನಂತರ ಏನು ವಾಣಿಜ್ಯ ರೀತಿ ಅನ್ನೋಂತಕ್ಕಂಥದ್ದು ಇನ್ಫಾರ್ಮೇಷನ್ ತುಂಬ ಏನೂ ಸಿಗಲಿಲ್ಲ. ಆ್ಯಸ್ ಯೂಶ್ವಲಿ ಎಲ್ಲ ಒಂದು ಮೇಳಗಳಿಗೂ ಹೋದಾಗ ಯಾವ ರೀತಿ ಫುಡ್ ಸ್ಟಾಲ್ಸು, ನಾವು ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದರೆ, ಇದು ಎಂಟ್ರಿ ಆದಿಂದನೇ ನಮಗೆ ಮೇಜರ್ ಅಂದರೆ ಸಿರಿಧಾನ್ಯಗಳು, ಅಂದರೆ ಏನಿತ್ತು ಅಂತಂದರೆ, ಅಲ್ಲಿ ಈ ಉತ್ಪಾದನೆ ಆದ ನಂತರ ಕೆಲವು NGOs ಮತ್ತು ಫುಡ್ ಆರ್ಗನೈಜೇಷನ್ ಇವಿರ್ತಾವಲ್ಲ, ಅವರು ಏನೇನು ಫುಡ್ಡು ಸ್ಟಾಲ್ಸ್ಗಳನ್ನ ಆ ಥರ ಹಾಕಿದ್ರು. ಯೂಶ್ವಲಿ ಮಕ್ಕಳು ಎಲ್ಲ ತುಂಬ ಅಟ್ರ್ಯಾಕ್ಟ್ ಆಗ್ತವೆ. KMF ಇತ್ತು, ಸಿರಿಧಾನ್ಯಗಳಿತ್ತು, ಮತ್ತು ಇನ್ನೊಂದೇನು ಅಂತಂದರೆ ಎಲ್ಲ ಫುಡ್ ರಿಲೇಟೆಡ್ ಐಟಮ್ಸು ಅವರು ಸೆಲ್ ಮಾಡೋದು. ಅವ್ರದ್ದು ಬಿಸ್ನೆಸ್ ನಡೀತಾ ಇತ್ತು. ನಾವು ಹಂಗೆ ಮುಂದೆ ಹೋಗಿ ರೈತರಿಗೆ ಅಂದರೆ ರೈತರ ಮೈಂಡಲ್ಲಿ ಇಟ್ಕೊಂಡು ಏನಾದರೂ ಸಿಗುತ್ತಾ ಅಂತ ತುಂಬ ಓಡಾಡಿದೆ. ಅಲ್ಲಿ ನನಗೆ ಯೂಸ್ಫುಲ್ ಆಗುವಂಥದ್ದು ಯಾವುದೂ ಸಿಗಲಿಲ್ಲ. ನನಗೆ ಯೂಸ್ಫುಲ್ ಆಗಿದ್ದೇನು ಅಂತ ಅಂದರೆ, ಒಂದು ಲೋನ್ ಸೆಕ್ಟರ್ಸ್, ಅಂದರೆ ಬ್ಯಾಂಕಿಂಗ್ ಸೆಕ್ಟರ್ಸಲ್ಲಿ ಲೋನ್ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ತು. ಏನು ಅಂತಂದರೆ, ನೀವೇನಾದರೂ ರೈತರಿಗೆ ಯಾವ ರೀತಿ ಲೋನ್ಗಳು ಏನೇನೆಲ್ಲ ಅವೈಲಬಲ್ ಇದೆ ಅಂತೇಳ್ಬಿಟ್ಟು ಅಲ್ಲೊಂದು ಇದರಲ್ಲಿ ಸಿಕ್ತು. ಏನಿದೆ ಅಂತಂದರೆ, ಅಗ್ರಿ GST ಸ್ಕೀಮ್ಸ್ ಇದೆಯಂತೆ. ಅದೊಂದು ನೋಡ್ಬೋದು. ಅಗ್ರಿ GST ಸ್ಕೀಮ್ಸಲ್ಲಿ ಅಂದ್ರೇನು, ಎಂಪವರಿಂಗ್ ಬಿಸ್ನೆಸ್ ಫಾರ್ ಸ್ಟ್ರಾಂಗ್ ಟುಮಾರೋ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ಅದರಲ್ಲಿ ಮಿನಿಮಮ್ 10 ಲ್ಯಾಕಿಂದ ಲೋನ್ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಅಂದರೆ ಏನಾದರೂ ಇನ್ನೂ ಫಾರ್ಮಿಂಗ್ ಎಸ್ಟಾಬ್ಲಿಷ್ಮೆಂಟು ಲೈಕ್ ರಿಟೇಲು ಆ ಥರ ಹೋಗೋದಿದ್ರೆ ಈ ಒಂದು ಫಂಡ್ನ ಯೂಸ್ ಮಾಡಿಕೊಂಡು ನೀವು ಇನ್ನೂ ಬೆಳಿಬೋದು ಅಂತ ನನ್ನ ಅನಿಸಿಕೆ. ಅದನ್ನು ಬಿಟ್ಬಿಟ್ಟು ಮುಂದೆ ಬಂದರೆ, ಕೆನರಾ ಬ್ಯಾಂಕಿಂದನೇ ಕೋಲ್ಡ್ ಸ್ಟೋರೇಜ್ಗೆ ಅದಕ್ಕೊಂದು ಲೋನ್ ಕೊಡ್ತಾರಂತೆ, ಏನೋ 50% ಸಬ್ಸಿಡಿ ಇದೆ ಅಂತ ಹೇಳ್ತಾಯಿದ್ರು. ಹೆಚ್ಚಿನ ಮಾಹಿತಿಯಲ್ಲಿ ತುಂಬ ಕ್ರೌಡ್ ಇದ್ದಿದ್ದರಿಂದ ಜಾಸ್ತಿ ತೊಗೊಳ್ಳಿಕ್ಕಾಗಲಿಲ್ಲ. ಏನು ಅಂತಂದರೆ, ನೀವು ಬ್ಯಾಂಕಲ್ಲಿ ವಿಸಿಟ್ ಮಾಡಿದ್ರೆ ಅಲ್ಲಿ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ನು ಅಂತ ಹೇಳಿದ್ರು. ಮತ್ತು ಹೈಟೆಕ್ ಅಗ್ರಿಕಲ್ಚರ್, ಇದು ಸಹ ಕೆನರಾ ಬ್ಯಾಂಕ್ದೇ. ಹೈಟೆಕ್ ಅಗ್ರಿಕಲ್ಚರಲ್ಲಿ ಏನೇನು ಬರುತ್ತೆ ಅಂತಂದರೆ, ಒಂದು ಬಯೋಟೆಕ್ನಾಲಜಿ, ಫ್ಲೋರಿಕಲ್ಚರು, ಮಶ್ರೂಮು ಮತ್ತು ಆಕ್ವಾಕಲ್ಚರು. ಇವೆಲ್ಲ ಹೈಟೆಕ್ ಅಗ್ರಿಕಲ್ಚರಲ್ಲಿ ಬರುತ್ತೆ. ಇದಕ್ಕೆಲ್ಲ ಲೋನ್ ಆಪ್ಷನ್ ಅವೈಲಬಲ್ ಇದೆ. ನೀವೇನಾದರೂ ಲೋನ್ ನೋಡ್ತಿದ್ರೆ ಖಂಡಿತವಾಗಿಯೂ ಕೆನರಾ ಬ್ಯಾಂಕ್ನ ವಿಸಿಟ್ ಮಾಡ್ಬೋದು. ಅದನ್ನು ಬಿಟ್ಟರೆ ನೆಕ್ಸ್ಟು ನನಗೆ ಒಂದು ಏನು ಅಂತಂದರೆ, ಇದು ಸಿಕ್ತು. ಯಾವುದು, ಫ್ಲಿಪ್ಕಾರ್ಟ್ ಕಡೆಯಿಂದ, ವಾಲ್ಮಾರ್ಟ್ ವೃದ್ಧಿ ಮತ್ತು ಫ್ಲಿಪ್ಕಾರ್ಟ್ನೊಂದಿಗೆ ಬೆಳವಣಿಗೆಯನ್ನು ಅನ್ಲಾಕ್ ಮಾಡಿ ಅಂತ. ಏನಂತಂದರೆ, ಇಲ್ಲಿ ರೈತರುಗಳು FSSAI ಲೈಸೆನ್ಸು ಅಥವಾ GST ಮಾಡಿಕೊಂಡು ಅವರು ಒಂದು ಫ್ಲಿಪ್ಕಾರ್ಟ್ ಪ್ಲ್ಯಾಟ್ಫಾರ್ಮಿಗೆ ಬಂದು ತಮ್ಮ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡ್ಕೊಬೋದು. ಅನ್ನೋದ್ರ ಬಗ್ಗೆ ಸಹ ಅವರಲ್ಲಿ ಹೇಳ್ತಾಯಿದ್ರು. ಹೆಂಗೆ ಒಂದು ಬ್ರ್ಯಾಂಡಿಂಗು ಮತ್ತು ಲಾಜಿಸ್ಟಿಕ್ಕು ಮತ್ತು ಪ್ಯಾನ್ ಇಂಡಿಯಾ ಯಾವ ರೀತಿ ಪ್ರಾಡಕ್ಟ್ನ ಸೆಲ್ ಮಾಡಬೇಕು ಅನ್ನೋದು ಸಹ ಅವರು ತಿಳಿಸ್ಕೊಡ್ತಾಯಿದ್ರು. ಇದೊಂದು ರೈತರುಗಳು ನೋಡ್ಬೋದು ಅಂತ ಅನ್ನಿಸ್ತು. ಇವತ್ತು ನಾನು ಕೊಟ್ಟಿರ್ತಕ್ಕಂಥ ಕಂಟೆಂಟ್ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ಶೇರ್ ಮಾಡಿ, ಲೈಕ್ ಮಾಡಿ.